ದೆಹಲಿಯಲ್ಲಿ ಸಿದ್ದರಾಮಯ್ಯ ಅಸಲಿ ಆಟ ಶುರುವಾಗಿದೆ. ಆಪ್ತರ ಪರ ಲಾಭಿಯನ್ನ ಆರಂಭಿಸಿದಂತಹ ಸಿದ್ದರಾಮಯ್ಯ ನಾನು ಹೇಳಿದವರಿಗೆ ಸಚಿವರ ಸ್ಥಾನವನ್ನ ಕೊಡಬೇಕು, ನಾನು ಹೇಳಿದವರಿಗೆ ಮಂತ್ರಿಗಿರಿಯನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಪಟ್ಟನ್ ಹಿಡಿದು ಕೂತಿದ್ದಾರಂತೆ. ಸೊ ದೆಹಲಿಯಲ್ಲಿ ಸಿದ್ದರಾಮಯ್ಯ ಅಸಲಿ ಆಟ ಈಗ ಆಲ್ರೆಡಿ ಶುರುವಾಗಿದೆ. ಆಪ್ತರ ಪರ ಲಾಭಿಯನ್ನ ಆರಂಭಿಸಿರುವಂತಹ ಸಿದ್ದು ಒಂದಷ್ಟು ಸಲಹೆ ಸೂಚನೆಯ ಮೇರೆಗೆ ಅಂಡ್ ಫೈನಲಿ ಹೈಕಮಾಂಡ್ ಕೂಡ ಸೂಚನೆಯನ್ನ ಕೊಟ್ಟಿರುತ್ತೆ. ಸಿದ್ದರಾಮಯ್ಯ ಯಾರನ್ನ ಸೂಚಿಸ್ತಾರೆ ಸೊ ಅವರೇ ಫೈನಲೈಸ್ ಮಾಡುವಂಥದ್ದು, ಅಂದರೆ ಅವರ ಮನವೊಲಿಕೆಗೆ ಪ್ರಯತ್ನವನ್ನ ಮಾಡಿದಂತಹ ಸಂದರ್ಭದಲ್ಲಿ ಹೇಳಿರುವಂತಹ ಮಾತುಗಳು. ಸೊ ನಾನು ಹೇಳಿದವರಿಗೆ ಮಂತ್ರಿಯನ್ನ ಕೊಡಬೇಕು ಅಂತ ಇದೀಗ ಸಿದ್ದರಾಮಯ್ಯ ಪಟ್ಟನ್ ಹಿಡಿದು ಕೂತಿದ್ದಾರೆ. ಸೊ ದೆಹಲಿಯಲ್ಲಿ ಹಠ ಹಿಡಿದು ಕುಳಿತಿರುವಂತಹ ಸಿದ್ದರಾಮಯ್ಯ ಒಬ್ಬರಲ್ಲ ಇಬ್ಬರಲ್ಲ 5 ಹೆಸರನ್ನ ಕೊಟ್ಟಿದ್ದಾರಂತೆ. ಸಿದ್ದರಾಮಯ್ಯ ಮಗನ ಪರವಾಗಿಯೂ ಕೂಡ ಟಗರು ಭರ್ಜರಿ ಲಾಭಿಯನ್ನು ನಡೆಸುತ್ತಿದ್ದಾರೆ. ಒಂದು ಕಡೆ DCM ಸ್ಥಾನಕ್ಕೂ ಕೂಡ ಇದೇ ರೀತಿ ಆಯಿತು. ಹೈಕಮಾಂಡ್ 2 ಹೆಸರನ್ನ ಸೂಚಿಸಿದ್ರೆ ಸಿದ್ದರಾಮಯ್ಯ 4 ಜನ ಅಂತ ಹೇಳಿದ್ರು. ಮತ್ತೊಂದು ಕಡೆ DK ಶಿವಕುಮಾರ್ ಒಬ್ಬರೇ ಸಾಕು ಅಂತ ಹೇಳಿದ್ರು. ಸೊ ಅದು ತಲೆನೋವು ಬೇಡ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಪಕ್ಕಕ್ಕಿಟ್ಟಿದ್ದಾರೆ ಅದನ್ನ. ಸೊ ಮತ್ತೆ ಅದನ್ನ ಹೊರತುಪಡಿಸಿ ಇದೀಗ ಸಚಿವ ಸ್ಥಾನಕ್ಕೂ ಕೂಡ ಸಿದ್ದರಾಮಯ್ಯ ಇದೀಗ ಪಟ್ಟನ್ನ ಹಿಡಿದು ಕೂತಿರುವಂಥದ್ದು. ದೆಹಲಿಯಲ್ಲಿ ಸಿದ್ದರಾಮಯ್ಯ ಅಸಲಿ ಆಟ ಇದೀಗ ಶುರುವಾಗಿದೆ. ಆಪ್ತರ ಪರ ಲಾಭಿಯನ್ನ ಆರಂಭಿಸಿರುವಂತಹ ಸಿದ್ದರಾಮಯ್ಯ ಸೊ ನಾನು ಹೇಳಿದವರಿಗೇನೆ ಮಂತ್ರಿಗಿರಿಯನ್ನ ಕೊಡಲೇಬೇಕು ಅಂತ ಹೇಳ್ಬಿಟ್ಟು ಪಟ್ಟನ್ನ ಹಿಡಿದು ಕೂತಿದ್ದಾರೆ. ದೆಹಲಿಯಲ್ಲಿ ಹಠ ಹಿಡಿದು ಕುಳಿತಿರುವಂತಹ ಸಿದ್ದು ಒಬ್ಬರಲ್ಲ ಇಬ್ಬರಲ್ಲ 5 ಹೆಸರನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ. ಮಗನ ಪರವಾಗಿಯೂ ಕೂಡ ಟಗರು ಭರ್ಜರಿ ಲಾಭಿಯನ್ನ ನಡೆಸ್ತಾ ಇರುವಂಥದ್ದು. ಸೊ ಹೈಕಮಾಂಡ್ ಈ ಸಿದ್ದರಾಮಯ್ಯರನ್ನ CM ಸ್ಥಾನವನ್ನ ಬಿಟ್ಟುಕೊಡಿ ಅಂತ ಕೇಳುವಂತಹ ಸಂದರ್ಭದಲ್ಲಾಗಿರ್ಬೋದು, ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡಿದಂತಹ ಸಂದರ್ಭದಲ್ಲಾಗಿರ್ಬೋದು, CM ಸ್ಥಾನವನ್ನ ಬಿಟ್ಟುಕೊಡ್ತೀರಾ ಅಷ್ಟೇ, ಬಟ್ ನಿಮ್ಮ ಒಂದು ಮಾರ್ಗದರ್ಶನದಲ್ಲೇ ನಿಮ್ಮ ಒಂದು ಸಲಹೆ ಸೂಚನೆಯ ಮೇಲೆಯೇ ನಡೆಯುತ್ತೆ ಅನ್ನುವಂತಹ ಭರವಸೆಯನ್ನ ಕೊಟ್ಟಿದ್ರು. ಸೊ ಹಾಗಾಗಿನೇ ಹಠ ಹಿಡಿದು ಕೂತ್ರ ಇಲ್ಲಿ ಅಂತ ಹೇಳ್ಬಿಟ್ಟು. ಅಂಡ್ ಸಿದ್ದರಾಮಯ್ಯ ಪಟ್ಟಿಯಲ್ಲಿ ಯಾರ್ದೆಲ್ಲ ಹೆಸರುಗಳು ಇದೆ ಅಂತ ನೋಡ್ತಾ ಹೋಗೋದಾದ್ರೆ ಒಬ್ಬರಲ್ಲ ಇಬ್ಬರಲ್ಲ 5 ಹೆಸರನ್ನ ಕೊಟ್ಟಿದ್ದಾರಂತೆ ಸಿದ್ದರಾಮಯ್ಯ. ಸೊ ಯಾರ್ಯಾರು ಅಂತ ನೋಡ್ತಾ ಹೋಗೋದಾದ್ರೆ ಮಗನ ಪರವಾಗಿಯೂ ಕೂಡ ಟಗರು ಇಲ್ಲಿ ಭರ್ಜರಿ ಲಾಭಿಯನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಯತೀಂದ್ರ ಸಿದ್ದರಾಮಯ್ಯ ಪರಿಷತ್ ಸದಸ್ಯರಾಗಿ, ಎನ್ ಪುನ್ನಣ್ಣ ವಿರಾಜಪೇಟೆಯಿಂದ, ಸಂತೋಷ್ ಲಾಡ್ ಕಲಘಟಕಿ, ಡಾಕ್ಟರ್ HC ಮಹದೇವಪ್ಪ ಟಿ ನರಸೀಪುರದಿಂದ, ಅಂಡ್ ಬಸವರಾಜ್ ರಾಯಾರೆಡ್ಡಿ ಯಲಬುರ್ಗಾಯಿಂದ, ಕೆ ವೆಂಕಟೇಶ್ ಪ್ರಿಯಾಪಟ್ಟಣದಿಂದ, ಬೈರತಿ ಸುರೇಶ್ ಹೆಬ್ಬಾಳದಿಂದ, ಸಿ ಪುಟ್ಟರಂಗಶೆಟ್ಟಿ ಚಾಮರಾಜಪೇಟೆಯಿಂದ. ಸೊ ಇಷ್ಟು ಜನರ ಹೆಸರುಗಳು ಕೂಡ ಸಿದ್ದರಾಮಯ್ಯ ಲಾಭಿ ನಡೆಸ್ತಾ ಇರುವಂಥದ್ದು. ಮಗನ ಪರವಾಗಿಯೂ ಕೂಡ ಟಗರು ಭರ್ಜರಿ ಬ್ಯಾಟ್ ಬೀಸ್ತಾ ಇದ್ದಾರೆ. DCM ಸ್ಥಾನ ಅಂತ ಬಂದಂತಹ ಸಂದರ್ಭದಲ್ಲಿ ಹೈಕಮಾಂಡ್ ಸೂಚನೆ ಮಾಡಿರುತ್ತೆ ಯತೀಂದ್ರ ಸಿದ್ದರಾಮಯ್ಯ ಅವರ ಹೆಸರನ್ನ, ಬಟ್ ಆಗ ಬೇಡ ಅಂತ ಹೇಳಿರ್ತಾರೆ. ಯಾಕಂದರೆ ಇನ್ನೂ ಕೂಡ ಆ ಸ್ಥಾನಕ್ಕೆ ಅನುಭವ ಕಡಿಮೆ ಇದೆ, ಸೊ ಬೇಡ ಅಂತ ಅವರೇ ಹೇಳಿರ್ತಾರೆ. ಬಟ್ ಇಲ್ಲಿ ಸಚಿವರ ಸ್ಥಾನಕ್ಕಾಗಿ ಅಂದರೆ ಸಿದ್ದರಾಮಯ್ಯ ಲಾಭಿಯನ್ನು ನಡೆಸ್ತಾ ಇರುವಂತಹ ಹೆಸರುಗಳು ಆ ಪಟ್ಟಿ ಯತೀಂದ್ರ ಸಿದ್ದರಾಮಯ್ಯ ಇದ್ದಾರೆ, S ಪೊನ್ನಣ್ಣ, ಸಂತೋಷ್ ಲಾಡ್, ಡಾಕ್ಟರ್ HC ಮಹದೇವಪ್ಪ, ಬಸವರಾಜ್ ರಾಯರೆಡ್ಡಿ, ಕೆ ವೆಂಕಟೇಶ್, ಬೈರತಿ ಸುರೇಶ್, ಸಿ ಪುಟ್ಟರಂಗಶೆಟ್ಟಿ. ಸೊ ಇಷ್ಟು ಜನರ ಹೆಸರುಗಳು ಕೂಡ ಸಿದ್ದರಾಮಯ್ಯ ತಲೆಯಲ್ಲಿರುವಂಥದ್ದು. ಆಪ್ತ ಬಳಗದಲ್ಲಿ ಯಾರೆಲ್ಲ ಇದ್ದಾರೆ ಸೊ ಇವರನ್ನೇ ಸಚಿವ ಸ್ಥಾನ ಕೊಡಬೇಕು ಇವರಿಗೆ ಅಂತ ಹೇಳಿಬಿಟ್ಟು ಸಿದ್ದರಾಮಯ್ಯ ಹಠ ಹಿಡಿದು ಕೂತಿದ್ದಾರಂತೆ. ದೆಹಲಿಯಲ್ಲಿ ಈಗ ಆಲ್ರೆಡಿ ಸಿದ್ದರಾಮಯ್ಯ ಅಸಲಿ ಆಟವನ್ನು ಶುರು ಮಾಡ್ತಾ ಇದ್ದಾರೆ. ಆಪ್ತರ ಪರ ಲಾಭಿಯನ್ನು ಆರಂಭಿಸಿರುವಂತಹ ಟಗರು ನಾನು ಹೇಳಿದವರಿಗೆ ಮಂತ್ರಿಗಿರಿಯನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಪಟ್ಟನ್ನು ಹಿಡಿದು ಕೂತಿದ್ದಾರೆ. ದೆಹಲಿಯಲ್ಲಿ ಒಬ್ಬರಲ್ಲ ಇಬ್ಬರಲ್ಲ 5 ಹೆಸರನ್ನ ಸಿದ್ದರಾಮಯ್ಯ ಕೊಟ್ಟಿರುವಂಥದ್ದು. ಅದರ ಪಟ್ಟಿ ಹೀಗಿದೆ ನೋಡಿ. ಮಗನ ಪರವಾಗಿಯೂ ಕೂಡ ಭರ್ಜರಿ ಲಾಭಿಯನ್ನ ನಡೆಸ್ತಾ ಇದ್ದಾರೆ. ಆಪ್ತರ ಪರವೂ ಕೂಡ ಲಾಭಿಯನ್ನ ಮಾಡ್ತಾ ಇರುವಂಥದ್ದು ಸಿದ್ದರಾಮಯ್ಯ.